ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಒಟ್ನಲ್ಲಿ ನಟ ದರ್ಶನ್ಗೆ ಈಗ ಬಿಗ್ ರಿಲೀಫ್ ಆಗಿದೆ. ಈಗ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಮತ್ತುಳಿದಿರುವಂತಹ ಆರೋಪಿಗಳಿಗೂ ಕೂಡ ಈಗ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ ಹೈಕೋರ್ಟ್ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿಯವರ ಏಕಸದಸ್ಯ ಪೀಠ ಈಗ ಜಾಮೀನು ಮಂಜೂರು ಮಾಡಿದೆ. ಕೊಲೆ ಆರೋಪಿ ನಟ ದರ್ಶನ್ಗೆ ಈಗ ಬಿಗ್ ಡೇ. ಈಗ ಒಂದಿಷ್ಟು ಖುಷಿ ಕೊಡುವಂತಹ ಸಂಗತಿ, 7 ತಿಂಗಳ ಬಳಿಕ ನಟ ದರ್ಶನ್ಗೆ ಇದು ಬಿಗ್ ರಿಲೀಫ್ ಸಿಕ್ಕಿದೆ. ನಟ ದರ್ಶನ್ಗೆ ಜಾಮೀನನ್ನ ಮಂಜೂರು ಮಾಡಲೇಬೇಕು ಅಂತ ಸಿ.ವಿ. ನಾಗೇಶ್ ಪ್ರಬಲವಾದ ವಾದವನ್ನು ಮಂಡಿಸಿದ್ರು. ಇನ್ನು ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೂ ಜಾಮೀನು ಮಂಜೂರಾಗಿದೆ. 7 ತಿಂಗಳ ಬಳಿಕ ನಟ ದರ್ಶನ್ಗೆ ನಿಜಕ್ಕೂ ಇದು ಬಿಗ್ ರಿಲೀಫ್. ಆಲ್ರೆಡಿ ಅವರು ಹೊರಗಡೆ ಇದ್ರು. ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಪೀಠದಿಂದ ಈಗಾಗಲೇ ಆದೇಶ ಹೊರಬಿದ್ದಿದೆ. ನಟ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಬಲವಾದ ವಾದವನ್ನು ಮಂಡಿಸಿದ್ರು. ಕೊಲೆ ಆರೋಪಿ ನಟ ದರ್ಶನ್ಗೆ ಜಾಮೀನು ಸಿಕ್ಕಿರುವಂಥದ್ದು ಅಭಿಮಾನಿಗಳಲ್ಲಿ ಒಂಥರ ಸಂತಸ ಮೂಡ್ತಾ ಇದೆ. 7 ತಿಂಗಳ ಬಳಿಕ ನಮ್ಮ ಬಾಸ್ ಹೊರಗಡೆ ಬಂದರು ಅಂತ ಬಹಳ ಒಂಥರ ಹರ್ಷೋದ್ಗಾರ ಒಂದು ಕಡೆ ಅವರ ಅಭಿಮಾನಿಗಳದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಕಷ್ಟಪಡ್ತಾ ಇದ್ರು, ಹೇಗಾದರೂ ಮಾಡಿ ಕರ್ಕೊಂಡು ಬರಬೇಕು ಅವ್ರನ್ನ ಅಂತ. ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೂ ಕೂಡ ಜಾಮೀನು ಈಗ ಸಿಕ್ಕಿದೆ. ಇದು ವಿಜಯಲಕ್ಷ್ಮಿ ಎಷ್ಟು ಹರಕೆಯನ್ನು ಹೊತ್ಕೊಂಡಿದ್ರೋ, ಎಷ್ಟು ದೇವಸ್ಥಾನಗಳಿಗೆ ಹೋಗಿದ್ರೋ ಅದು ಸಹಜವಾಗಿ ಅದು ಅವ್ರಿಗೆ ಗೊತ್ತಿರ್ತದೆ, ಅದೆಷ್ಟು ನೋವನ್ನು ಅನುಭವಿಸಿರ್ತಾರೆ. ಯಾಕಂದರೆ ನಾನಿಲ್ಲಿದ್ದೀನಿ, ನನ್ನ ಗಂಡ ಅವ್ರು ಏನೇ ಮಾಡಿರ್ಬೋದು, ಅವರು ಯಾರ ಜೊತೆನೇ ಅವರು ಸ್ನೇಹಿತನಾಗಿ ಇಟ್ಕೊಂಡಿರ್ಬೋದು, ಆದರೆ ಅವರು ನನ್ನ ಗಂಡನೇ, ಅವರು ಹೊರಗಡೆ ಬರಲೇಬೇಕು ಅಂತ ಒಂದಿಷ್ಟು ಹರಸಾಹಸ ಪಡ್ತಾ ಇದ್ರು. ಎಸ್ ಶರತ್, ಬಹಳ ಮುಖ್ಯವಾಗಿ ಅವರ ಅಭಿಮಾನಿಗಳು ಸಾಕಷ್ಟು ಪೂಜೆ ಕೈಂಕರ್ಯಗಳನ್ನ ಮಾಡ್ತಾ ಇದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಕಂಡ ದೇವರಲ್ಲಿ ಒಂದಿಷ್ಟು ಹರಕೆಗಳನ್ನು ಹೊತ್ಕೊಂಡಿದ್ರು. ನನ್ನ ಪತಿ ಹೊರಗಡೆ ಬರಬೇಕು ಅಂತ ಸಾಕಷ್ಟು ನ್ಯಾಯಾಧೀಶರುಗಳನ್ನ, ವಕೀಲರುಗಳನ್ನೆಲ್ಲ ಸಂಪರ್ಕ ಮಾಡ್ತಾ ಇದ್ರು. ಕಾನೂನಿನ ಸಂಕೋಲೆಯಿಂದ ಹೇಗೆ ಬಿಡಿಸ್ಕೊಂಡ್ಬರಬೇಕು ಅಂತ ಚಿಂತನೆಯನ್ನು ನಡೆಸ್ತಾ ಇದ್ರು. ಇದು ಅವರ ಒಂದು ಪೂಜಾ ಫಲ ಇರ್ಬೋದು, ಇನ್ನೊಂದು ಕಡೆ ಸಾಕಷ್ಟು ಅಭಿಮಾನಿಗಳ ಒಂದು ಪೂಜಾ ಫಲ ಇರ್ಬೋದು. ಒಟ್ಟಿನಲ್ಲಿ ನಟ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಈಗ. ಶರತ್. ಸಚಿನ್, ಖಂಡಿತವಾಗಿಯೂ ನೀವು ಹೇಳಿದ ಹಾಗೆ ನಟ ದರ್ಶನ್ ಸಿಕ್ಕಾಕೊಂಡಿದ್ದಂಥದ್ದು ಕಾನೂನಿನ ಸಂಕೋಲೆಯ ಒಳಗೆ. ಈಗ ಸದ್ಯಕ್ಕೆ ದರ್ಶನ್ಗೆ ರಿಲೀಫ್ ಸಿಕ್ಕಿರುವಂತದ್ದು ಏನು, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಇದೀಗ ಮಂಜೂರು ಆಗಿರುವಂತದ್ದು. ಒಟ್ಟು ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳ ಒಂದು ಜಾಮೀನು ಅರ್ಜಿಯ ತೀರ್ಪು ಇವತ್ತು ಹೊರಬರೋದಕ್ಕೆ ಇತ್ತು. ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್, ಪ್ರದೋಷ್ ಆ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುವಂತದ್ದಿತ್ತು. 2:30 ಸುಮಾರಿಗೆ ಪೀಠಕ್ಕೆ ಬಂದಂತಹ ವಿಶ್ವಜಿತ್ ಶೆಟ್ಟಿ ಅವರು, ನ್ಯಾಯಾಧೀಶರಾಗಿರುವಂತಹ ಅವರು, ಎಲ್ಲಾ 7 ಜನ ಆರೋಪಿಗಳಿಗೆ ಜಾಮೀನನ್ನ ಮಂಜೂರನ್ನ ಮಾಡಿದ್ರು. ಈ ದರ್ಶನ್ ಒಂದು ಕಡೆಯಲ್ಲಿ ಮಧ್ಯಂತರ ಜಾಮೀನನ್ನ ಪಡೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಪವಿತ್ರ ಗೌಡ ಏನು ಆರಂಭದಲ್ಲಿ ಅವರು ಪರಪ್ಪನ ಅಗ್ರಹಾರಕ್ಕೆ ಜೈಲಿಗೆ ಹೋಗ್ತಾರೆ, ಅಲ್ಲಿಂದಲೂ ಸಂಪೂರ್ಣವಾಗಿ ಇವತ್ತಿನ ತನಕವೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರು. ಸದ್ಯ ಅವರಿಗೂ ಕೂಡ ಒಂದು ಜಾಮೀನು ಸಿಕ್ಕಿರುವಂತದ್ದು. ಸದ್ಯ ಪವಿತ್ರ ಗೌಡರಿಗೂ ಒಂದು ರೀತಿಯಾದಂತಹ ಒಂದು ಎಲ್ಲ ರಿಲೀಫ್ ಅನ್ನ ಸಿಕ್ಕಿರುವಂತದ್ದು. ಅದೇ ನಿರೀಕ್ಷೆಯಲ್ಲಿ ಇವತ್ತು ಕೋರ್ಟ್ ಬಳಿಗೆ ಪವಿತ್ರ ಗೌಡ ತಾಯಿ ಕೂಡ ಆಗಮಿಸಿದ್ರು. ಮಗಳಿಗೆ ಜಾಮೀನು ಸಿಗಬಹುದು ಎನ್ನುವಂತ ಒಂದು ನಿರೀಕ್ಷೆಯಲ್ಲಿ ಅವರ ತಾಯಿ ಕೂಡ ಕೋರ್ಟ್ ಬಳಿ ಆಗಮಿಸಿದ್ರು. ಅದೇ ಅವರ ನಿರೀಕ್ಷೆ ಅಂತ ಇವತ್ತು ಎಲ್ಲಾ ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂತದ್ದು. ಏನು ಆರಂಭದಲ್ಲಿ A15, A16 ಮತ್ತೆ A17 ಆರೋಪಿಗಳು ನಿಖಿಲ್ ನಾಯ್ಕ್, ಕೇಶವಮೂರ್ತಿ ಹಾಗೆ ಇನ್ನೊಬ್ಬ ಆರೋಪಿ ಸೇರಿದಂತೆ 3 ಜನರಿಗೆ ಜಾಮೀನನ್ನು ನೀಡಲಾಯಿತು. ಹಾಗೆ ಇನ್ನಿತರ ಆರೋಪಿಗಳಿಗೂ ನಿಧಾನಕ್ಕೆ ಜಾಮೀನುಗಳು ಒಂದೊಂದು ಕಡೆ ಸಿಗ್ತಾ ಹೋಯ್ತು. ಇನ್ನು ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ಬೇಕಾದ್ರೆ, ನಮ್ಗೆ ದರ್ಶನ್ಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ, ಅವರಿಗೆ ಜಾಮೀನು ಬೇಕೇ ಬೇಕು ಅನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಟು ಮಧ್ಯಂತರ ಜಾಮೀನನ್ನ ಪಡೆಯುವಲ್ಲಿ ಯಶಸ್ವಿಯಾದ್ರು. ಆದ್ರೆ ಒಂದಿಷ್ಟು ಎಲ್ಲಾ ವಿಚಾರಗಳು ಹೊರದಾಡ್ತಾ ಇದ್ವು. ಒಂದು ತಿಂಗಳಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಆಪರೇಷನ್ ದರ್ಶನ್ಗೆ ಆಗ್ಲಿಲ್ಲ. ಹಾಗಾಗಿ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅವರಿಗೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಅದೇ ಮಾತುಗಳಂತೆ ಪೊಲೀಸರು ಕೂಡ ಅವರ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ವಕೀಲರಾದಂತಹ ರಘುನಾಥ್ ಅವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಒಂದು ಮೇಲ್ಮನವಿಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಅದು ಕೂಡ ವಿಚಾರಣೆಗೆ ಬರುವಂತ ಹಂತದಲ್ಲಿತ್ತು. ಅದಕ್ಕೂ ಮುನ್ನವೇ ಇವಾಗ ಹೈಕೋರ್ಟ್ ನಲ್ಲಿ ಒಂದು ರೆಗ್ಯುಲರ್ ಬೇಲೆ ಸಿಕ್ಕಿರುವಂತದ್ದು ದರ್ಶನ್ಗೆ. ಎಲ್ಲ ರೀತಿಯಾದ ಕಳೆದ ವಿಚಾರಣೆಯ ವೇಳೆಯಲ್ಲೂ ಕೂಡ ಸಿ.ವಿ. ನಾಗೇಶ್ ಅವರು ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಕ್ಕದೇ ಇದ್ರೆ ಮಧ್ಯಂತರ ಜಾಮೀನನ್ನ ಮುಂದುವರಿಸಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಮುಂದಿಟ್ಟಿದ್ರು. ಅದೇ ರೀತಿಯಾಗಿ ಮಧ್ಯಂತರ ಜಾಮೀನನ್ನ ಮುಂದುವರಿಸೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ
ಪ್ರಶ್ನೆಗಳು ಕೂಡ ಕಾಡ್ತಾ ಇತ್ತು. ಒಂದು ವೇಳೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಇನ್ನು ಮುಂದೆ ಯಾವ ರೀತಿಯಾದಂತಹ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಎನ್ನುವಂತ ಒಂದು ವಿಚಾರಗಳು ಕೂಡ ಕಾಡ್ತಾ ಇತ್ತು. ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಅವರು ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗ್ಬೇಕಾಗುತ್ತೆ ಎನ್ನುವಂತ ಒಂದು ವಿಚಾರಗಳು ಇತ್ತು. ಹಾಗೆ ಒಂದು ವೇಳೆ ಮಧ್ಯಂತರ ಜಾಮೀನನ್ನು ಕೂಡ ಕೋರ್ಟ್ ಮುಂದುವರಿಸಬಹುದು ಎನ್ನುವಂತ ಒಂದು ಯೋಚನೆಗಳು ಕೂಡ ಇತ್ತು. ಅಥವಾ ಈ ಎರಡೂ ಕೂಡ ಸಾಧ್ಯ ಆಗದೆ ಶರತ್, Ashwavega English News. Coming soon. Your channel, your voice, your trust.